ಹಲೋ ಎವ್ರಿವನ್. IBSA ಟೈರ್ 2 ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ಪ್ರಿಪ್ರೇಷನ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಡ್ಯೂ ಟು ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ವೀಡಿಯೋ ಡಿಲೇ ಆಗಿದೆ. ಸಾರಿ ಫಾರ್ ದಟ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ IBSA ಇಂಟರ್ವ್ಯೂ ಪ್ರಿಪ್ರೇಷನ್ ಬಗ್ಗೆ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟರ್ವ್ಯೂ ಡೇಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಸ್ಪೀಡಾಗಿ ಮಾಡ್ತಾರೆ. ಇನ್ನೊಂದು ಮಂತು ಟೈಮು ಇದೆಯಲ್ವ, ಅಷ್ಟರಲ್ಲೇ ನಿಮಗೆ ಇಂಟರ್ವ್ಯೂ ಆಗುತ್ತೆ. ಆಲ್ಮೋಸ್ಟ್ ಏಪ್ರಿಲ್ ಮಂತಲ್ಲಿ ಜಾಯ್ನಿಂಗು ಎಂಡಿಂಗು ಜಾಯ್ನಿಂಗ್ ಶುರುವಾಗಿತ್ತು ನಮ್ಮ ಬ್ಯಾಚಲ್ಲಿ. ನಿಮ್ಗೆ ಈ ಸರಿ ಮೇ ಅಷ್ಟರಲ್ಲಿ ಆಗ್ಬೋದು ಅಂತ ನಾನು ಹೋಪ್ ಮಾಡ್ತಿದ್ದೀನಿ. ನೆಕ್ಸ್ಟು IB ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಿಮ್ಮದು ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತೇಳಿ. ಸೊ ನಿಮ್ಮನ್ನು ನೋಡ್ತಾನೆ ಅವರು ಗೆಸ್ ಮಾಡಿಬಿಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ಪ್ಯಾನಲ್ ಬಗ್ಗೆ ಹೇಳ್ತೀನಿ. ಇಂಟರ್ವ್ಯೂ ಪ್ಯಾನಲ್ ಟೋಟಲು 1 2 3 4 5 ಮೆಂಬರ್ಸ್ ಇರ್ತಾರೆ. ಇವರೆಲ್ಲ IPS ಆಫೀಸರ್ಗಳು. ನೀವು ಇಲ್ಲಿ ಕುಂತ್ಕೊಂತೀರ. ಸೊ ಇವರೆಲ್ಲ IPS ಆಫೀಸರ್ಗಳೆಲ್ಲ ಮೋಸ್ಟ್ ಸೀನಿಯರ್ IPS ಆಫೀಸರ್ಗಳಿರ್ತಾರೆ. ಇವರು ಒಬ್ಬರು ಕನ್ನಡ ಫಸ್ಟ್ಗೆ ಮಿಡಲ್ ಕುಂತಿರೋರು ಕನ್ನಡದವ್ರು ಒಬ್ಬರು ಇರ್ತಾರೆ. ಅವರು ಕನ್ನಡ ನ್ಯೂಸ್ ಪೇಪರನ್ನು ನಿಮ್ಮ ಕೈಲಿ ಓದಿಸ್ತಾರೆ, ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಬರುತ್ತಾ ಇಲ್ವಾ ಅಂತೇಳಿ. ಆಮೇಲೆ ಇನ್ನೊಬ್ಬರು ಪೊಲಿಟಿ ಬಗ್ಗೆ ಕೇಳ್ತಾರೆ, ಇನ್ನೊಬ್ಬರು ಸೈಕೋಮೆಟ್ರಿಕ್ ಟೆಸ್ಟ್ ಆ ಥರ ಒಬ್ಬರು ಇರ್ತಾರೆ. ಈ ಥರ ಒಟ್ಟು ಟೋಟಲ್ 5 ಜನ ಇರ್ತಾರೆ. ಇದು ನಿಮ್ಮ ಪ್ಯಾನೆಲ್. ಸೊ ಇದ್ರ ಬಗ್ಗೆ ಬೇಸಿಕ್ ಐಡಿಯಾ ಸಿಕ್ತು ಅನ್ಕೊತೀನಿ. ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರಬೇಕು ಅಂತಂದರೆ ಈ ಥರ ಸೂಟ್ ಹಾಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ವೈಟ್ ಶರ್ಟ್ ಅಥವಾ ಡಾರ್ಕ್ ಬ್ಲೂ ಪ್ಯಾಂಟ್ ಹಾಕೊಂಡು ಇನ್ಸರ್ಟ್ ಮಾಡ್ಕೊಂಡು ಹೋಗಿ. ದಿಸ್ ಈಸ್ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಲೇಡೀಸ್ಗೆ, ಬೋತ್ ಆಸ್ಪಿರೆಂಟ್ಸ್ಗೆ. ಅಥವಾ ಈ ಥರ ಇಲ್ಲ ಅಂತಂದರೆ ಲೇಡೀಸು ಈ ಥರ ಕುರ್ತಾನ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಈ ಥರ ಡೀಸೆಂಟಾಗಿರುತ್ತೆ, ಸೂಟ್ಸ್ಗಿನ್ನ ಇದೇ ಡೀಸೆಂಟಾಗಿ ಇರುತ್ತೆ. ಸೊ ಓಕೆ, ಇದು ಡ್ರೆಸ್ಸಿಂಗ್ ಸೆನ್ಸ್ ಆಯಿತು. ಇವಾಗ ಮ್ಯಾಟರ್ ಏನಂತಂದರೆ ಅವ್ರು ಫಸ್ಟ್ ಕ್ವಶನ್ನೇ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ. ಎಲ್ಲರಿಗೂ ಅದೇ ಕೇಳೋದು, ಇಂಟ್ರೊಡ್ಯೂಸ್ ಮಾಡಿಕೊಡಿ ನಿಮ್ಮ ಬಗ್ಗೆ ಅಂತ ಕೇಳ್ತಾರೆ. ಸೊ ಅದನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ಗೆ ಹೋದ ತಕ್ಷಣ ಇಂಟರ್ವ್ಯೂ ಹಾಲ್ನಲ್ಲಿ ನಿಮ್ಮ ನೇಮ್ ಬಂದ ತಕ್ಷಣ ಡೋರನ್ನು ನೀವು ಓಪನ್ ಮಾಡಿ ಮೇ ಐ ಕಮ್ ಇನ್ ಸರ್ ಅಂತ ಕೇಳಿಬಿಟ್ಟು ಒಳಗೋಗಿ. ಹೋದ ತಕ್ಷಣ ಕುಂತ್ಕೋಬಾರ್ದು, ಚೇರ್ ಮೇಲೆ ಕುಂತ್ಕೋಬಾರ್ದು, ಅಲ್ಲಿ ನಿಂತ್ಕೋಬೇಕು. ಅವ್ರು ಹೇಳಿದ್ರೆ ಓಕೆ ಕುಂತ್ಕೊಳ್ಳಿ, ಇಲ್ಲ ಅಂತಂದರೆ ಮೇ ಐ ಸಿಟ್ ಅಂತ ಕೇಳಿ ಕುತ್ಕೊಳ್ಳೋಕ್ಕೂ ಮುಂಚೆ ಒಂದು ಸರಿ ಪ್ಲೀಸ್ ಹ್ಯಾವ್ ಯುವರ್ ಸೀಟ್ ಅಂತಾರೆ ಅವರು, ಆವಾಗ ಮಾತ್ರ ಕುಂತ್ಕೊಳ್ಳಿ. ಅಲ್ಲಿವರೆಗೂ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಕುಂತಾದ್ಮೇಲೆ ಅವ್ರು ಫಸ್ಟ್ ಕೇಳೋ ಕ್ವಶನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತೇಳಿ. ಒಂದು ಸಿಟಿ ಬಿಟ್ಟು ಇನ್ನೊಂದು ಸಿಟಿ ಹೋಗಿ ಓದಿದರೆ ಅಲ್ಲಿಂದ ಇಷ್ಟು ದೂರ ಯಾಕೆ ಬಂದು ಓದಿದರೆ ಅವೆಲ್ಲ ಕೇಳ್ತಾರೆ. ಫಸ್ಟ್ಗೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಾರೆ. ಗುಡ್ ಮಾರ್ನಿಂಗ್ ಸರ್ ಅಥವಾ ಮೇಡಮ್ ಕೇಳಿದ್ರೆ ಮೇಡಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಂತ ಈ ಥರ ಹೇಳ್ಬಿಟ್ಟು ಶುರು ಮಾಡಿ. ನಿಮ್ಮ ಹೆಸರು ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ ಅದನ್ನು ಹೇಳಿ, ಆ್ಯಂಡ್ ನಿಮ್ಮ ಗ್ರ್ಯಾಜುಯೇಷನ್ ಏನಾಗಿದೆ ಅದನ್ನ ಹೇಳ್ಬಿಟ್ಟು ಶಾರ್ಟಾಗಿ ಹೇಳಿ. ನಿಮ್ಮ ಇಂಟರ್ವ್ಯೂ ಟೋಟಲಿ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಹಂಗಾಗಿ ಇಂಗ್ಲೀಷ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದಂತಂದರೆ ಇದು ಈಗ ಮಿಡಲ್ ಈಸ್ಟಲ್ಲಿ ಯುದ್ಧ ನಡೀತಿದೆಯಲ್ಲ, ವಾರ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಿಮ್ಮ ಕ್ವಶನ್ ಖಂಡಿತ ಕೇಳ್ತಾರೆ. ಅದಾದಮೇಲೆ ಈ ಥರ ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ನ ಕಲೆಕ್ಟ್ ಮಾಡಿದ್ದೀನಿ ನೋಡಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಾರೆ. ಮತ್ತು IB ಆರ್ಗನೈಜೇಷನ್ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಕೇಳ್ತಾರೆ. ಆ್ಯಂಡ್ ಈ ಪೋಸ್ಟಿಗೆ ಯಾಕೆ ಬರೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾರೆ. ಈ ಜಾಬ್ಗೆ ನೀವು ಫಿಟ್ ಅಂತ ಹೇಗೆ ಅಂತೇಳಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಬಗ್ಗೆ ನಿಮ್ಗೆ ಯಾವ ಥರ ಸ್ಕಿಲ್ ಇದೆ ಅಂತೇಳಿ ಅದನ್ನು ಕೇಳ್ತಾರೆ. ಆ್ಯಂಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಲ್ಲಿ ಯಾವ್ದಾರ ಒಂದು ಇನ್ಸಿಡೆಂಟ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತೇಳಿ ಈ ಥರ ಕೇಳ್ತಾರೆ. ಸೊ ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಂಡಿರ್ರಿ. ಆ್ಯಂಡ್ ನೆಕ್ಸ್ಟು ಕರೆಂಟ್ ಅಫೇರ್ಸ್ನ ಭಾಳ ಫೋಕಸ್ ಮಾಡಿ. ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ ರೀಡಿಂಗ್ ಮಾಡಿರಿ. ಸೊ ನಾನು ಹೇಳ್ದಾಗೆ ಇನ್ನೊಂದು ಇಂಪಾರ್ಟೆಂಟು, ನಿಮ್ಗೆ ಯಾವ್ದಾದ್ರು ಆನ್ಸರ್ ಗೊತ್ತಿಲ್ಲ ಅಂತಂದರೆ ಗಾಬರಿ ಆಗೋಕ್ಕೆ ಹೋಗ್ಬೇಡಿ. ಅವ್ರು ನಿಮ್ಮಲ್ಲಿ ಚೆಕ್ ಮಾಡೋದು ಕಾನ್ಫಿಡೆನ್ಸ್, ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದಾನೆ ಅಂತಂತೇಳಿ. ಸೊ ಹಾಗಾಗಿ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ. ಗೊತ್ತಿಲ್ವಾ, ಸಾರಿ ಸರ್ ಬರೆದು ಬಿಡ್ತೀನಿ ನೋಡಿ. ಸಾರಿ ಸರ್, ಐ ವಿಲ್ ರೀಡ್ ಆನ್ ಇಟ್. ಸಾರಿ ಸರ್ ಐ ಡೋಂಟ್ ನೋ ಅನ್ನೋದಕ್ಕೂ ಸಾರಿ ಸರ್ ಐ ವಿಲ್ ರೀಡ್ ಆನ್ ಇಟ್ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಗೊತ್ತಿಲ್ಲದೆ ಇರೋದಕ್ಕೆ ಸಾರಿ ಸರ್, ಸಾರಿ ಮೇಡಮ್, ಐ ವಿಲ್ ರೀಡ್ ಆನ್ ಇಟ್ ಅಂತ ಹೇಳಿ. ಬಿಕಾಸ್ ಸಾರಿ ಸರ್ ಡೋಂಟ್ ನೋ ಅಂತ ಹೇಳೋದಕ್ಕೂ ಅದು ಒಂಥರ ಇನ್ಫಾರ್ಮಲ್ ಫೀಲ್ ಆಗುತ್ತೆ. ಇದು ಫಾರ್ಮಲ್ ಫೀಲ್ ಆಗುತ್ತೆ. ಗೊತ್ತಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳಿ,
ಒಂದು 3 ಸೆಕೆಂಡ್ ಯೋಚನೆ ಮಾಡಿ ಅದ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ಸಾರಿ ಸರ್ ಐ ವಿಲ್ ರೀಡ್ ಆನ್ ಇಟ್ ಅಂತಂತ ಹೇಳಿ, ಸಾರಿ ಸರ್ ಐ ವಿಲ್ ರೀಡ್ ಆನ್ ಇಟ್ ಲೇಟರ್ ಅಂತಂತ ಈ ಥರ ಹೇಳಿ. ನಿಮಗೆ ಗೊತ್ತಿಲ್ಲದೆ ಇರೋದನ್ನ ರಾಂಗಾಗಿ ಏನು ಹೇಳೋದಕ್ಕೆ ಹೋಗಬೇಡಿ. ಗೊತ್ತಿಲ್ಲದೆ ಇರೋದನ್ನ ಸಾರಿ ಸರ್ ಅಂತೇಳಿ ಅಷ್ಟೇ ಕಾನ್ಫಿಡೆನ್ಸಿಂದ ಹೇಳಿ. ಗೊತ್ತಿಲ್ಲದೆ ಇರೋದಕ್ಕೆ ಸುತ್ತಿ ಬಳಸಿ ಬೇರೆ ಆನ್ಸರ್ ಕೊಡೋಕ್ಕೆ ಹೋಗಬೇಡಿ. ಅದೇ ಮೋಸ್ಟ್ ಆಸ್ಪಿರೆಂಟ್ಸ್ ಮಾಡೋ ಮಿಸ್ಟೇಕ್ಸ್ ಅದೇನೇ. ಗೊತ್ತಿಲ್ಲದೆ ಇರೋದಕ್ಕೆ ಗೊತ್ತಿಲ್ಲ ಅಂತಲೇ ಹೇಳಬೇಕು. ಗೊತ್ತಿರೋ ವಿಚಾರನ ಕರೆಕ್ಟಾಗಿ ಅದೇನು ಗೊತ್ತಿದೆ ಸ್ಪೆಸಿಫಿಕ್ಕಾಗಿ ಅಷ್ಟು ಮಾತ್ರ ಹೇಳಿ. ಸೊ ನೆಕ್ಸ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ಬುಕ್ಕು ಆನ್ಲೈನಲ್ಲಿ ಸಿಗುತ್ತೆ. ಅದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೂಲಕ ಹೋಗಿ ಬೈ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಫಾರ್ ಇಂಟರ್ವ್ಯೂ ಪರ್ಪಸ್. ಓಕೆ, ಇಂಪಾರ್ಟೆಂಟ್ ಬುಕ್ ಹೇಳಿದ್ದು ಇದೇ, ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತೇಳಿ. ಇದು IPS ಆಫೀಸರ್ಗಳು ಬರೆದಿರೋದು. ಈ ಬುಕ್ಕು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಇದೆ. ಈ ಬುಕ್ಕು ಕಂಪಲ್ಸರಿಯಾಗಿ ನೀವು ಓದೇ ಇರಬೇಕು. ಇಂಟರ್ವ್ಯೂಗೆ ಹೋಗ್ತೀನಿ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್. ಓಕೆನಾ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನನ್ನ ಹತ್ರ ಈ ಥರ ಒಂದು ಕ್ವಶನ್ಸ್ ಕಲೆಕ್ಟ್ ಮಾಡಿರೋ ಒಂದು PDF ಇದೆ. ಈ ಥರ ಈ PDF ಬೇಕು ಅಂತಂದರೆ ಬಿಕಾಸ್ ಆಫ್ ನಾನು ಇಷ್ಟೆಲ್ಲ ಎಫರ್ಟ್ ನಿಮಗೋಸ್ಕರ ಹಾಕ್ತಿದ್ದೀನಿ. ಹಾಗಾಗಿ ಈ PDF ಬೇಕಂತಂದರೆ ಈ ವಾಟ್ಸಪ್ ನಂಬರ್ ಕೊಡ್ತಿದ್ದೀನಿ. ಅದಕ್ಕೆ 20 ರೂಪೀಸ್ನ ಪೇ ಮಾಡಿ ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ನಾನು ಆ PDFನ ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ. ದಿಸ್ ಈಸ್ ಮೈ UPI QR ಕೋಡ್. ಇದನ್ನು ಸ್ಕ್ಯಾನ್ ಮಾಡಿ 20 ರೂಪಾಯಿನ ಪೇ ಮಾಡಿ ಒಂದು PDFಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಆ PDFನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಆ PDFಲ್ಲಿ ಏನೇನಿದೆ ಅಂತಂದರೆ ಈ ಥರ ನಕ್ಸಲಿಸಮ್ ಅಂದ್ರೇನು, ಮಾವೋಯಿಸಮ್ ಅಂದ್ರೇನು, ಇನ್ಸರ್ಜೆನ್ಸಿ ಅಂದ್ರೇನು, ಈ ಥರ ಒಂದೊಂದು ವರ್ಡ್ಗೂ ಡೆಫಿನೆಟ್ ಆನ್ಸರ್ ಇದೆ. ಮತ್ತು ಈ ಥರದ್ದೇ ಭಾಳ ಕಲೆಕ್ಟಿವ್ ಕ್ವೆಶನ್ ಇದೆ. ಒಂದು 150ಕ್ಕೂ ಹೆಚ್ಚು ಕ್ವೆಶನ್ಗಳಿದ್ದಾವೆ. ಸೊ ಈ PDF ನಿಮ್ಮ ಇಂಟರ್ವ್ಯೂ ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗುತ್ತೆ. ಸೊ ನನ್ನ ಇಂಟರ್ವ್ಯೂ ಟೈಮ್ನಲ್ಲಿ ಹೆಲ್ಪ್ ಆಗಿತ್ತು. ಹಾಗಾಗಿ ಈ PDF ಬೇಕಾದರೆ 20 ರೂಪಾಯಿನ ಈ QR ಕೋಡ್ಗೆ ಪೇ ಮಾಡಿ ಆ್ಯಂಡ್ ಐ ವಿಲ್ ಸೆಂಡ್ ಇನ್ ವಾಟ್ಸಪ್. ಓಕೆ, ಇದಾದಮೇಲೆ ಇಷ್ಟೇ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ. ಓಕೆ, ನ್ಯೂಸ್ ಪೇಪರನ್ನ ರೀಡ್ ಮಾಡಿ ಭಾಳ. ಇಂಗ್ಲೀಷ್ ನ್ಯೂಸ್ ಪೇಪರ್ ಯಾವ್ದು ರೀಡ್ ಮಾಡಿದ್ರು ಅದ್ರ ಬಗ್ಗೆಯೂ ಪ್ರಶ್ನೆ ಕೇಳ್ತಾರೆ. ದ ಹಿಂದೂ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂ BJP ಅಗೇನ್ಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂಥವೆಲ್ಲ ಬೇಸಿಕ್ಕಾಗಿ ತಿಳ್ಕೊಂಡಿರಿ. ಗೊತ್ತಿಲ್ಲ ಅಂತಂದರೆ ಹೇಳಿದ್ನೆಲ್ಲ ಗೊತ್ತಿಲ್ಲ ಅಂತ ಅಷ್ಟೇ ಕಾನ್ಫಿಡೆನ್ಸಿಂದ ಹೇಳಿ. ಸೊ ನಿಮ್ಮ ಎಲ್ಲರ ಇಂಟರ್ವ್ಯೂ ಚೆನ್ನಾಗಾಗಲಿ. ಕರ್ನಾಟಕದಿಂದ ಭಾಳ ಆಸ್ಪಿರೆಂಟ್ ಸೆಲೆಕ್ಟ್ ಆಗಲಿ. ಓಕೆ, ಎಲ್ಲರಿಗೂ ಶುಭ ಹಾರೈಸ್ತಾ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಫಾರ್ ಯುವರ್ ಇಂಟರ್ವ್ಯೂ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.